ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಸ್ತಾರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ರಾಜಕೀಯ ವರದಿಗಾರ ಚಂದ್ರಶೇಖರ್. ಲೋಕಸಭಾ ಚುನಾವಣಾ ಸಮರ ಎದುರಾಗಿದೆ. ಸೊ ರಾಜಕೀಯ ಕೆಸರಾಟ ಕೂಡ ಅದೇ ರೀತಿಯಲ್ಲಿ ನಡೀತಾ ಇದೆ. BJP ವರ್ಸಸ್ ಕಾಂಗ್ರೆಸ್ ಯಾವ ರೀತಿ ಅಂತಂದರೆ ಇತ್ತೀಚಿನ ಜಾಹೀರಾತನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿರ್ತೀರ. ಒಂದು ಕಡೆ ಚೊಂಬು, ಮತ್ತೊಂದು ಕಡೆ ಚಿಪ್ಪು. ಸೊ ಇದು ಭಾಳ BJP ವರ್ಸಸ್ ಕಾಂಗ್ರೆಸ್ ಯಾವ ರೀತಿನೋ ಅದೇ ರೀತಿ ಚೊಂಬು ವರ್ಸಸ್ ಚಿಪ್ಪು ಶುರುವಾಗಿರ್ತಕ್ಕಂಥದ್ದು ಗಮನಿಸ್ಬೋದು. ಕೇಂದ್ರದಿಂದ ಯಾವುದೇ ರೀತಿಯಾದಂಥ ಪರಿಹಾರ ಬಂದಿಲ್ಲ ಅನ್ನುವಂಥ ವಿಚಾರವಾಗಿ ಕಾಂಗ್ರೆಸ್ ಕೊಟ್ಟಂಥ ಒಂದು ಜಾಹೀರಾತು ಏನಿದೆ ಅದು BJPಯ ನಿದ್ದೆಗೆಡಿಸಿತ್ತು. ಸೊ ರಾಜ್ಯಕ್ಕೆ ಕೇಂದ್ರದ BJP ಕೊಟ್ಟಿರ್ತಕ್ಕಂಥದ್ದು ಚೊಂಬು ಅನ್ನುವಂಥ ಒಂದು ಜಾಹೀರಾತು ಇಡೀ BJPಯನ್ನು ನಿದ್ರೆಗೆಡಿಸುವಂತೆ ಮಾಡ್ತು. ಅದಕ್ಕೆ BJP ಕೂಡ ತಕ್ಕಂಥ ಕೌಂಟ್ರನ್ನು ಕೊಡ್ತಾ ಬಂತು. ಕಾವೇರಿ ನೀರನ್ನು ಖಾಲಿ ಮಾಡಿ ರಾಜ್ಯದ ಜನತೆಗೆ ಚೊಂಬನ್ನು ಕೊಟ್ಟಿದ್ದು ನೀವು ಅನ್ನೋಂಥದ್ದು. ಸೊ ಆದರೆ ಈ BJPಯ ಎಲ್ಲ ಒಂದು ಜಾಹೀರಾತುಗಳಿಗಿಂತ ದೇವೇಗೌಡರು ಕೊಟ್ಟಂಥ ಒಂದು ಟಕ್ಕರ್ ಏನಿದೆ ಭಾಳ ನಿಜಕ್ಕೂ ಒಂದು ರೀತಿ ರಾಜ್ಯದಲ್ಲೇ ಸಂಚಲನ ಮೂಡಿಸಿತ್ತು. ಸೊ ಅದು ಬರೀ ಚೊಂಬಲ್ಲ, ಅಕ್ಷಯ ಪಾತ್ರೆ, ಅದನ್ನು ಕೊಟ್ಟಿದ್ದು ಮೋದಿ, ಪ್ರಧಾನಮಂತ್ರಿ ಮೋದಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಸೊ ಇದರ ಜೊತೆಯಲ್ಲಿ BJP ಈಗ ಇವತ್ತು ಹೊಸ ಜಾಹೀರಾತನ್ನು ಕೊಟ್ಟಿರ್ತಕ್ಕಂಥದ್ದು ಚಿಪ್ಪು ಅನ್ನುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಪ್ರತಿಯೊಬ್ಬರಿಗೂ ಕೂಡ ಚಿಪ್ಪನ್ನು ಕೊಟ್ಟಿದೆ ಅನ್ನುವಂಥದ್ದು ಅನೇಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಗ್ಯಾರಂಟಿಯನ್ನು ತಂದಿದ್ದಾರೆ, ಗ್ಯಾರಂಟಿಯನ್ನು ತರೋ ಮೂಲಕ ಅನೇಕರ ಬಾಳಿಗೆ ಚಿಪ್ಪನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಒಂದೊಂದೇ ಹೇಳ್ತಾ ಹೋದರೆ, ಒಂದು ರಾಜ್ಯದಲ್ಲಿರ್ತಕ್ಕಂಥ ಡ್ರೈವರ್ಗಳು, ಟ್ಯಾಕ್ಸಿ ಆಗಿರ್ಬೋದು ಮತ್ತು ಆಟೋ ಆಗಿರ್ಬೋದು, ಆ ಡ್ರೈವರ್ಗಳಿಗೆ ಚಿಪ್ಪನ್ನು ಕೊಟ್ಟಿದ್ದಾರೆ. ಯಾಕೆಂತ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂದರೆ ಉಚಿತ ಬಸ್ಸನ್ನು ಬಿಟ್ಟಿದ್ದಾರೆ. ಈ ಮೂಲಕ ಯಾರು ಮಹಿಳಾ ಪ್ರಯಾಣಿಕರು ಓಡಾಡ್ತಾ ಇದ್ರು ಅವರಿಗೆ ಚಿಪ್ಪನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯಾದಂಥ ಜಾಹೀರಾತುಗಳು, 11,500 ಕೋಟಿ SC/ST ಗ್ರಾಂಟನ್ನು SCP TSP ಮೂಲಕ ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ದಲಿತರಿಗೆ ಚಿಪ್ಪನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಬೇರೆ ಬೇರೆ ಪ್ರಯಾಣಿಕರಿಗೂ ಕೂಡ, ಅಂದರೆ ಕೂಲಿ ಕಾರ್ಮಿಕರಿಗೂ ಕೂಡ ಚಿಪ್ಪನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಟಕ್ಕರ್ ಅಥವಾ ಕೌಂಟರನ್ನು ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಈ ಜಾಹೀರಾತು ಸಮರ ಇನ್ನೂ ಕೂಡ ಮುಂದುವರಿತಾ ಇರ್ತಕ್ಕಂಥದ್ದು. ಇನ್ನೆರಡು ದಿನಗಳ ಕಾಲ ಇದೇ ರೀತಿಯಾದಂಥ ಜಾಹೀರಾತುಗಳನ್ನು ಎರಡೂ ಪಕ್ಷದಿಂದಲೂ ಕೂಡ ನೋಡ್ಬೋದು. ಈ ಎರಡೂ ಪಕ್ಷದ ಒಂದು ಟಕ್ಕರ್ ಅಥವಾ ಕೌಂಟರ್ ಏನಿದೆ ಅದೆಲ್ಲವೂ ಕೂಡ ಭಾಳಷ್ಟು ದೊಡ್ಡ ಸಮರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಈ ಒಂದು 2-3 ದಿನಗಳ, ಅಂದರೆ 24ರವರೆಗೂ ಕೂಡ ಈ ಜಾಹೀರಾತುಗಳನ್ನು ನಾವು ಕಾಣ್ಬೋದು. ಸೊ ಈಗಲೂ ಕೂಡ ಟ್ವೀಟ್ ಸಮರ ಆಗಿರ್ಬೋದು, ವಾಕ್ ಸಮರ ಆಗಿರ್ಬೋದು ನಡೀತಾನೇ ಇದೆ. ಸೊ ಹೀಗಾಗಿ ಈ ಒಂದು ಚಿಪ್ಪು ಮತ್ತು ಚೊಂಬು ಈ ಎರಡರ ಫೈಟು ಭಾಳಷ್ಟು ಜನರ ಜನಮಾನಸದಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು. ಈ ಜಾಹೀರಾತುಗಳ ಮೂಲಕ ತಮ್ಮ ಮತದಾರರನ್ನು ಸೆಳೆಯುವಂಥ ಕೆಲಸವನ್ನು ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ BJP ಎರಡೂ ಕೂಡ ಮಾಡ್ತಾ ಇದೆ. ಈ ಸಮರ ಎಲ್ಲಿವರೆಗೂ ಕೂಡ ಮುಂದುವರಿಯುತ್ತೆ. ಆದರೆ ಜನ ಯಾರ ಕೈಯನ್ನು ಹಿಡಿತಾರೆ, ಯಾರ ಒಂದು ಮತದಾರ ಪ್ರಭುಗಳು ಯಾರ ಒಂದು ಆಯ್ಕೆಯನ್ನು ಮಾಡ್ತಾರೆ, ಇದೆಲ್ಲವೂ ಕೂಡ ಭಾಳಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಸಮರ ಇನ್ನೂ ಮುಂದುವರಿಯುತ್ತೆ. ಸೊ ಆದರೆ ಇದನ್ನು ಒಂದು ರೀತಿಯಾದಂಥ ಜನಗಳು ಸಂತೋಷವನ್ನು ಪಡ್ತಾ ಇದ್ದಾರೆ. ಕಾಂಗ್ರೆಸ್ ಕೊಡುವಂಥ ಜಾಹೀರಾತನ್ನು BJP ವಿರೋಧಿಸ್ಬೋದು, BJP ಕೊಡ್ತಾ ಇರ್ತಕ್ಕಂಥದ್ದನ್ನು ಕಾಂಗ್ರೆಸ್ ವಿರೋಧಿಸ್ಬೋದು. ಆದರೆ ನೋಡುವಂಥ ಜನರು ಇದನ್ನು ಮಜವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈ ಜಾಹೀರಾತುಗಳನ್ನು ಮುಂದೆ ಯಾವ ರೀತಿ ತೆಗೆದುಕೊಂಡೋಗುತ್ತೆ, ಜನ ಯಾರಿಗೆ ಮತವನ್ನು ನೀಡಿ ಆಯ್ಕೆ ಮಾಡ್ತಾರೆ ಅನ್ನೋಂಥದ್ದು ಕೂಡ ಭಾಳ ಕುತೂಹಲ ಇರತಕ್ಕಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.